ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಿರ್ಭಯ ಕೇಸ್ 2012ರಲ್ಲಿ ಏನು ನಡೆದಿತ್ತು, ಜನ ಮರ್ತಿರ್ಬೋದು. ಆದರೆ ಆ ಕೇಸ್ನಿಂದ ಹುಟ್ಟಿದಂಥ ಭಯ ಇನ್ನೂ ಯಾರೂ ಮರ್ತಿಲ್ಲ. ಏನಪ್ಪಾ ಇದು ಸೌಜನ್ಯ ಬಗ್ಗೆ ಬಿಟ್ಟು ನಿರ್ಭಯ ಬಗ್ಗೆ ಮಾತಾಡ್ತಿದ್ದೀನಿ ಅನ್ಕೊಂಡಿದ್ದೀರಾ? ಸಿ ಫ್ರೆಂಡ್ಸ್, ನಮ್ಗೆಲ್ರಿಗೂ ಗೊತ್ತು ಸೌಜನ್ಯ ಕೇಸು ಮತ್ತು ನಿರ್ಭಯ ಕೇಸು ಒಂದೇ ವರ್ಷದಲ್ಲಿ ನಡೆದಿದ್ದು. ಅಂದರೆ ಆ ಒಂದು ಕೃತ್ಯಗಳು ನಡೆದಿದ್ದು, ಆ ಒಂದು ಇನ್ಸಿಡೆಂಟ್ ನಡೆದಿದ್ದು ಒಂದೇ ವರ್ಷದಲ್ಲಿ. ಆದರೂ ಸಹ ನಿರ್ಭಯ ಕೇಸಲ್ಲಿ ಒಂದು ನ್ಯಾಯ ಸಿಕ್ತು, ಆದರೆ ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಕ್ಕಿಲ್ಲ. ನಮ್ಮ ಒಂದು ಸರ್ಕಾರದ ನೆಗ್ಲಿಜೆನ್ಸ್‌ನೇ ಅದಕ್ಕೆ ಕಾರಣ ಅಂತ ಅಂದ್ಬಿಟ್ಟು ನಾನು ಹೇಳಬಲ್ಲೆ. ಸೊ ಹಾಗಾಗಿ ಈಗ ನಿರ್ಭಯ ಕೇಸ್ ಏನಕ್ಕೆ ಎಲ್ಲರಲ್ಲೂ ಒಂದು ಸರಿ ನೆನಪು ಮೂಡಿಸ್ತು, ಅಥವಾ ಆ ಒಂದು ಭಯ ಈಗಲೂ ಯಾಕೆ ಕಾಡ್ತಾ ಇದೆ ಅಂತ ಅಂದ್ರೆ, ನಿನ್ನೆ ಒಂದು ದೆಹಲಿಯಲ್ಲಿ ಒಂದು ನಡೆದಂಥ ಒಂದು ಇನ್ಸಿಡೆಂಟ್. ದೆಹಲಿಯ ಮಂಗೋಳ್ಪುರಿ ಎನ್ನುವಂಥ ಒಂದು ಪ್ರದೇಶದಲ್ಲಿ ರಾಣಿಬಾಗ್ ಎಂಬ ಒಂದು ಏರಿಯಾದಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ತಡರಾತ್ರಿ ಒಂದು ಮಹಿಳೆ ಅಂದ್ರೆ 3 ಹೆಣ್ಣು ಮಕ್ಕಳ ತಾಯಿ ಅಂತ ಹೇಳ್ಬೋದು, ಆಕೆ ಅಲ್ಲಿ ಒಂದು ಗಾರ್ಮೆಂಟ್ಸ್ ಅಲ್ಲಿ ಒಂದು ವರ್ಕ್ ಮುಗಿಸಿಕೊಂಡು ಹೋಗ್ತಿರುವಾಗ ಅಲ್ಲಿ ಒಂದು ಬಸ್ ನಿಂತಿರುತ್ತೆ, ಒಂದು ಸ್ಲೀಪರ್ ಕೋಚ್ ನಿಂತಿರುತ್ತೆ. ಅಲ್ಲಿ ಕೇವಲ ಆ ತಾಯಿ ಕೇಳಿರೋದು ಆಗಿನ ಒಂದು ಟೈಮ್ ಎಷ್ಟು ಅಂತ ಅಂದ್ಬಿಟ್ಟು ಅಲ್ಲಿ ನಿಂತಂತ ಡ್ರೈವರ್ಗೆ ಮತ್ತು ಕಂಡಕ್ಟರ್ಗೆ ಕೇಳಿದ್ದಾರೆ. ತಕ್ಷಣ ಆಕೆಯನ್ನು ಆ ಒಂದು ಬಸ್ನಲ್ಲಿ ಎಳೆದಾಡಿ ಬಸ್ನೊಳಗಡೆ ಅವರು ನೂಕ್ಕೊಂಡು 2 ಗಂಟೆಗಳ ಕಾಲ ಇಡೀ ನಗರವನ್ನ ಆ ಬಸ್ ಸುತ್ತಿದೆ. ಸೊ ಅದರ ಜೊತೆಯಲ್ಲಿ ಆಕೆಯ ಮೇಲೆ ದೌರ್ಜನ್ಯ ನಡೆದಿದೆ. ಸೇಮ್ ಆಸ್ ಇಟ್ ಈಸ್ ನಿರ್ಭಯ ಕೇಸ್ ಅಂತಾನೆ ಹೇಳ್ಬೋದು. ಸೊ ನಾವೆಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ವಿ, ಈಗ ಒಂದು ಹೆಣ್ಣಿಗೆ ತುಂಬಾನೇ ಒಂದು ರಕ್ಷಣೆ ಇದೆ ಮತ್ತು ಸೇಫ್ಟಿ, ವುಮೆನ್ ಸೇಫ್ಟಿ ತುಂಬಾನೇ ಒಂದು ಕೇರ್ಫುಲ್ ಆಗಿದೆ, ಒಂದು ಹೆಲ್ಪ್ ಲೈನ್ಸ್ ಇದಾವೆ ಅಂತ ಅಂದ್ಬಿಟ್ಟು ಕೇವಲ ಭಾಷಣದಲ್ಲಿ ಮತ್ತು ಪೇಪರ್ಗಳಿಗೆ ಸೀಮಿತ ಆಗಿದೆಯಾ ಅಂತ ಅನಿಸ್ತಾ ಇದೆ. ಏನು ವುಮೆನ್ ಸೇಫ್ಟಿ ಅನ್ನೋದು ತುಂಬಾನೇ ಒಂದು ಮುಖ್ಯ ಒಂದು ದೇಶದಲ್ಲಿ, ಆದರೆ ನಮ್ಮ ದೇಶದಲ್ಲಿ ಅದು ಇಲ್ವೇ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಮತ್ತು ದೆಹಲಿಯಲ್ಲಿ ಹೆಲ್ಪ್ ಲೈನ್ಸ್ ಇದಾವೆ ಮತ್ತು ಕ್ಯಾಮ್ರಾಗಳಿದೆ, ಸಿ ಸಿ ಕ್ಯಾಮ್ರಾಗಳು, ಈವನ್ ಇನ್ನು ಬಸ್ಸಲ್ಲೂ ಸಿ ಸಿ ಕ್ಯಾಮ್ರಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಬಟ್ ಹೇಗೆ ಈ ಇನ್ಸಿಡೆಂಟ್ ನಡೆಯುವಂತೆ ಸಾಧ್ಯ ಆಯಿತು ನೋಡಿ. ಸೊ ಆಕೆ ಒಂದು ಮಹಿಳೆ ಹೇಗೋ ತಪ್ಪಿಸ್ಕೊಂಡು 2 ಗಂಟೆಗಳ ಕಾಲ ಕ್ರೂರರಿಂದ ನೋವನ್ನು ಪಟ್ಟಿ ಹೇಗೋ ತಪ್ಪಿಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಸೊ ಅಗೇನ್ ಈಗ ಒಂದು DNA FSL ಟೆಸ್ಟ್ಗಳು ಏನಿದೆ ಅದೆಲ್ಲ ನಡೀತಾ ಇದೆ. ಈಗ ಎಲ್ರಿಗೂ ಮತ್ತೆ ಒಂದು ಎಚ್ಚರಿಕೆ ಗಂಟೆಯಾಗಿ ನಿರ್ಭಯ ಕೇಸ್ ನೆನಪು ಬಂದಿದೆ. ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಸೌಜನ್ಯ, ನಿರ್ಭಯ ಈ ರೀತಿ ಒಂದು ಕೇಸ್ಗಳು, ಈ ಒಂದು ಇನ್ಸಿಡೆಂಟ್ಗಳು ಎಲ್ಲೂ ನಡೀದೇ ಇರಲಿತಾ ಅನ್ನೋದೇ ಎಲ್ಲರ ಒಂದು ಆಶಯ. ಹೆಣ್ಣು ಮಕ್ಕಳ ಒಂದು ಸೇಫ್ಟಿ ಬಗ್ಗೆ ಗಮನ ಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂತೀವಿ ಸರ್ಕಾರಕ್ಕೆ. ಸೊ ಸಾವಿರಾರು ಯೋಜನೆಗಳನ್ನು ತರುವಂಥ ಸರ್ಕಾರ ಹೆಣ್ಣಿನ ರಕ್ಷಣೆಗೆ ಒಂದು ಒಳ್ಳೆಯ ಯೋಜನೆ ತಂದು ಹೆಣ್ಣು ಮಕ್ಕಳ ಒಂದು ರಕ್ಷಣೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾವು ರಿಯಲಿ ಒಂದು ಬೇಜಾರಾಗುತ್ತೆ. ಒಂದು ಸರ್ಕಾರದ ಒಂದು ನಮ್ಮ ದೇಶ ಎಲ್ಲೋ ಒಂದು ಕಡೆ ಸೋತು ಹೋಗಿದೆ ಅಂತ ನನಗೆ ಅನಿಸ್ತು. ಫೈನಲಿ ನಿರ್ಭಯಗೆ ಹೇಗೆ ಒಂದು ನ್ಯಾಯ ಸಿಕ್ತೋ ಹಾಗೆ ಸೌಜನ್ಯಗೂ ನ್ಯಾಯ ಸಿಗಲಿ ಅನ್ನೋದೇ ಒಂದು ನಮ್ಮ ಒಂದು ವಿಷಯ. ಸೊ ಈಗ ನಿನ್ನೆ ತಡರಾತ್ರಿಯಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಏನನ್ನಿಸ್ತು ನಿಮಗೆ? ಒಂದು ಕಮೆಂಟ್ ಮಾಡಿ, ಮತ್ತು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.